ಬ್ಯಾಕ್ ಟು ವಿಶಿ ವ್ಲಾಗ್ಸ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಇವತ್ತು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಲಾಸ್ಟ್ ಟೈಮ್ ನಾನು ವಾರ್ಡ್ರೋಬ್ ಎಲ್ಲನೂ ಫುಲ್ ಕ್ಲೀನ್ ಮಾಡಿಬಿಟ್ಟು ಬಟ್ಟೆನೆಲ್ಲ ತೆಗ್ದಾಕ್ತೆ ಅಂತ ಹೇಳಿದ್ನಲ್ಲ. ಈಗ ನಾನು ವಾರ್ಡ್ರೋಬ್ ತೋರಿಸ್ತೀನಿ ನೋಡಿ. ಫುಲ್ ಖಾಲಿ ಆಗೋಗ್ಬಿಟ್ಟಿದೆ. ನನ್ನ ವಾರ್ಡ್ರೋಬು ಹಂಗೆ ಇದೆ, ತುಂಬ ಹೋಗ್ಬಿಟ್ಟಿದೆ. ಆದರೆ ಇವ್ರ ವಾರ್ಡ್ರೋಬ್ ಫುಲ್ ಖಾಲಿಯಾಗಿ ಹೋಗ್ಬಿಟ್ಟಿದೆ. ನಾನು ಇವ್ರ ಬಟ್ಟೆ ಎಷ್ಟೊಂದು ಇರೋದು ನೋಡಿ ಪಾಪ ಅವ್ರಿಗೆ ಎಷ್ಟೊಂದು ಬಟ್ಟೆ ಇದೆ, ಯೂಸ್ ಮಾಡ್ತಾ ಇಲ್ಲ ಅವರು, ಹಾಕಿರೋದನ್ನೇ ಹಾಕೊತಾರೆ ಹಂಗೆ ಹಿಂಗೆ ಅಂತ ಅಂದ್ಕೊಂಡು ಯಾವಾಗಲೂ ಹೇಳ್ತಾ ಇದ್ದೆ. ನೋಡಿದ್ರೆ ಯಾವ ಕೂಡ ಸರಿಗಾಗಲ್ಲ, ಒಂದು ಸೈಜ್ ಆಗಲ್ಲ, ಒಂದು ಕಲರ್ ಶೇಡು, ಈ ಥರ ಒಂದು 30ರಿಂದ 40 ಶರ್ಟ್ ಇತ್ತು ಅನ್ಸುತ್ತೆ ಅಲ್ವಾ ಅಪ್ಪು? ಅಂದರೆ ಮದುವೆ ಆದಮೇಲೆ ಸೈಜ್ ದಪ್ಪ ಆಗ್ಬಿಡ್ತೀನಿ. ಏನೋ ಗೊತ್ತಿಲ್ಲ, ಅಷ್ಟು ಶರ್ಟ್ ಇತ್ತು. ಎಲ್ಲ ಚೆನ್ನಾಗಿದ್ದಾವೆ, ಏನೂ ಆಗಿಲ್ಲ. ತೆಗ್ದಾಕ್ಲಿಕ್ಕೆ ನಮಗೆ ಒಂದು ಸ್ವಲ್ಪ ಬೇಜಾರಾಗ್ತಾ ಇತ್ತು, ಚೆನ್ನಾಗಿರೋ ಬಟ್ಟೆನೆಲ್ಲ ತೆಗಿಬೇಕಲ್ಲ ಅಂತ. ಎಲ್ಲ ಬಟ್ಟೆನೂ ಕೂಡ ಯಾರಾದರೂ ಮನೆ ಹತ್ರ ಬರ್ತಿರ್ತಾರೆ ನೋಡಿ, ಅವ್ರಿಗೆ ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀವಿ. ಅವ್ರೇನಾದರೂ ನಾವು ಯೂಸ್ ಮಾಡ್ತೀವಿ ಅಂತ ಅಂದರೆ ಅವರಿಗೆ ಕೊಡೋಣ ಅಂತೇಳಿ. ಯೂಸ್ ಮಾಡಲ್ಲ ಅಂತಂದರೆ ನೀನು ಮಾಡಲಿಕ್ಕಾಗಲ್ಲ, ಹಂಗೆ ಎತ್ತಿಡಬೇಕು ಅಷ್ಟೇ. ಇನ್ನಿವಾಗ ಶಾಪಿಂಗ್ ಹೋಗೋಣ ಅಂತೇಳಿ ಹೊರಟಿದ್ದೀವಿ. ಅಂದರೆ ನಾಳೆ ಹಬ್ಬ ಅಲ್ವಾ, ನಮಗೆ ಪ್ರತಿ ವರ್ಷವೂ ಕೂಡ ಯುಗಾದಿ ಹಬ್ಬ ಬಂದರೆ ಬಟ್ಟೆ ತೊಗೊಳ್ಬೇಕು, ಒಂದು ಜೊತೆನಾದರೂ ಸರಿ ತೊಗೊಳ್ಬೇಕು. ನನಗೇನು ಶಾಪಿಂಗ್ ಇಲ್ಲ, ಲಾಸ್ಟ್ ಟೈಮ್ ಮಾಡ್ಕೊಂಡು ಬಂದ್ವಲ್ಲ. ಇನ್ನು ಅಪ್ಪುಗೆ ತೊಗೊಳ್ಬೇಕು ಇವತ್ತು. ಹಾಗಾಗಿ ಇವಾಗ ಹೋಗ್ಬಿಟ್ಟು ತಂದುಬಿಡೋಣ ಅಂತ ಹೇಳಿ. ಈಗ ಟೈಮ್ ಆಗಲೇ 5:15 ಆಗಿದೆ. ಒಂದು ಅರ್ಧ ಗಂಟೆಲೆಲ್ಲ ನಾವು ಶಾಪಿಂಗ್ ಮುಗಿಸ್ಕೊಂಡು ಬಂದುಬಿಡಬೇಕು. ಹಾಗೆ ಪೂಜೆಗೆ ಸ್ವಲ್ಪ ಹೂವು ಹಣ್ಣು ಎಲ್ಲ ತರಬೇಕು. ಎಲ್ಲನೂ ಕೂಡ ಒಟ್ಟಿಗೆ ಮುಗಿಸ್ಕೊಂಡು ಬಂದುಬಿಡೋಣ ಅಂತೇಳಿ ಹೊರಟಿದ್ದೀವಿ. ಇನ್ನಪ್ಪು ನನಗೆ ಜಾಸ್ತಿ ಬಟ್ಟೆ ಎಲ್ಲ ಏನು ಬೇಡ, ಒಂದು ಜೊತೆನೋ 2 ಜೊತೆನೋ ತೊಗೊಳ್ತೀನಿ ಅಷ್ಟೇ. ಹಾಗಾಗಿ ಹತ್ರದಲ್ಲೇ ಯಾವುದಾದ್ರೂ ಒಂದು ಶಾಪ್ಗೆ ಹೋಗ್ಬಿಡೋಣ, ದೂರ ಎಲ್ಲೂ ಹೋಗೋದು ಬೇಡ ಅಂತ ಹೇಳಿ ಸ್ವಲ್ಪ ಹತ್ರದಲ್ಲಿರೋ ಶಾಪ್ಗೆ ಹೋಗಿದ್ದು. ಇವತ್ತು ಹಬ್ಬ ಬೇರೆ ಅಲ್ವಾ, ಯಾವ ಶಾಪ್ಗೆ ಹೋದ್ರೂ ಕೂಡ ಜನ ಇರ್ತಾರೆ. ಅಂದರೆ ನಾಳೆ ಹಬ್ಬ ಇರೋದ್ರಿಂದ ಇಲ್ಲೊಂದು ತುಂಬಾ ಕ್ರೌಡ್ ಇತ್ತು. ಹಾಗೆ ಕಲೆಕ್ಷನ್ ಕೂಡ ಖಾಲಿ ಆಗಿಬಿಟ್ಟಿತ್ತು, ಏನೋ ಗೊತ್ತಿಲ್ಲ, ಅಷ್ಟೊಂದೇನು ಇರಲಿಲ್ಲ. ಹಾಗಾಗಿ ಅವರು ಒಂದು ಶರ್ಟ್ ತೊಗೊಂಡ್ರು, ಹಾಗೆ ನೈಟ್ ಪ್ಯಾಂಟ್ಗಳನ್ನ ತೊಗೊಂಡ್ರು. ಇನ್ನು ಜೀನ್ಸ್ ಎಲ್ಲ ಅವ್ರು ಜಾಸ್ತಿ ತೊಗೊಳ್ಳಲ್ಲ, ಆದಷ್ಟು ಅವರು ಫಾರ್ಮಲ್ಸ್ ಯೂಸ್ ಮಾಡೋದ್ರಿಂದ ಜೀನ್ಸ್ನ ಇತ್ತೀಚೆಗೆ ಕಡಿಮೆನೇ ತೊಗೊಳ್ಳೋದು ಅವರು. ಇನ್ನು ಅಲ್ಲಿಂದ ಸ್ವಲ್ಪ ಫ್ರೂಟ್ಸ್ ಎಲ್ಲ ತೊಗೊಳ್ಳೋಣ ಅಂತೇಳಿ ಆ ಶಾಪ್ಗೂ ಕೂಡ ಹೋಗಿದ್ದು. ಊರಿಗೆ ಹೋಗ್ತಿದ್ನಲ್ವ, ಹಾಗಾಗಿ ಸ್ವಲ್ಪ ತೊಗೊಂಡು ಹೋಗೋಣ ಅಂತ ಹೇಳ್ಬಿಟ್ಟು. ಇನ್ನು ನನಗೆ ಆರೆಂಜ್ ಎಲ್ಲ ಜಾಸ್ತಿ ಬೇಕು, ಹಾಗಾಗಿ ಆರೆಂಜ್ ಎಲ್ಲ ತೊಗೊಂಡೆ. ಇನ್ನು ಪೂಜೆಗೆ ಹೂವು ಬೇಕಿತ್ತಲ್ವ, ಅದಕ್ಕೆ ಹೂವನ್ನು ಕೂಡ ತೊಗೊಳ್ತಾ ಇದ್ದೀನಿ. ಸಾವಂತಿಗೆ ಹೂವನ್ನೇ ತೊಗೊಂಡೋಗಿ ದಾರದಲ್ಲಿ ಸಾಕ್ಬಿಡ್ತೀನಿ, ಆದರೆ ಇವತ್ತು ಟೈಮ್ ಆಗಲ್ಲ ಅಂತ ಹೇಳ್ಬಿಟ್ಟು ಹಾರನೇ ತೊಗೊಂಡ್ಬಿಟ್ಟೆ. ಇನ್ನು ಮನೆಗೆ ಬಂದಮೇಲೆ ಸ್ವಲ್ಪ ಹೊತ್ತು ಕೂತಿದ್ದು, ನಾನು ಕೂಡ ಫ್ರೆಶ್ನಪ್ ಎಲ್ಲ ಆಗಿ ಅದಾದಮೇಲೆ ದೇವ್ರ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡೆ. ಇನ್ನು ಬೆಳಗ್ಗೆಗೆ ಲೇಟಾಗಿಬಿಡುತ್ತೆ, ಇದೇ ಕೆಲಸ ಆಗೋಗ್ಬಿಡುತ್ತೆ ಅಂತೇಳಿ ನೀಟಾಗಿ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ನಮ್ಮ ಮನೇಲಿ ಸಾಮಾನ್ಯವಾಗಿ ಏನಾದರೂ ಹಬ್ಬ ಹತ್ರ ಮಾಡ್ಕೊಂಡು ಊರಿಗೆ ಹೋಗ್ತಿದ್ದೀವಿ ಅಂದರೆ, ನಾಳೆ ಹಬ್ಬ ಇದೆ ಇವತ್ತು ಊರಿಗೆ ಹೋಗ್ತಾ ಇದ್ದೀವಿ, ನಾಡಿದ್ದು ಹಬ್ಬ ಇದೆ ಇವತ್ತು ಹೋಗ್ತಾ ಇದ್ದೀವಿ ಅಂದರೆ ದೇವ್ರ ಮನೆಯೆಲ್ಲ ಕ್ಲೀನ್ ಮಾಡಿ ನೀಟಾಗಿ ಪೂಜೆ ಎಲ್ಲ ಮುಗಿಸ್ಕೊಂಡೇ ಹೋಗೋದು ನಾನು. ಹಬ್ಬದ ದಿನ ಅಂದರೆ ಹಬ್ಬದಿಂದ ಮುಂದಿನ ದಿನವೂ ದೇವ್ರ ಮನೆಯೆಲ್ಲ ಹಂಗೆ ಬಿಟ್ಟು ಹೋಗ್ಲಿಕ್ಕೇನೋ ಒಂಥರ ಮನಸ್ಸು ಆಗಲ್ಲ. ಹಾಗಾಗಿ ಪೂಜೆ ಮಾಡೇ ಹೋಗೋದು ಅಂತ ಹೇಳ್ಬಿಟ್ಟು ಎಲ್ಲನೂ ಕೂಡ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇನ್ನು ಹೊಸ್ಲನ್ನೆಲ್ಲ ತೊಳೆದು ಕುಂಕುಮನೆಲ್ಲ ಇಟ್ಬಿಟ್ಟೆ. ಬೆಳಗ್ಗೆಗೆ ಇದೇ ಜಾಸ್ತಿ ಟೈಮ್ ತೊಗೊಳ್ಳೋದು. ನಾವು ದೇವ್ರ ಮನೆ ಕ್ಲೀನ್ ಮಾಡಿ ಹೊರಗಡೆ ಕುಂಕುಮ ಎಲ್ಲ ಇಟ್ಟು ಒಳಗಡೆ ಎಲ್ಲ ಇಡೋ ಅಷ್ಟರಲ್ಲೇ ಸುಮಾರು ಒಂದು 2 ಅವರ್ ಆಗೋಗ್ಬಿಡುತ್ತೆ. ಈ ಕೆಲಸನೆಲ್ಲ ರಾತ್ರಿನೇ ನಾವು ಮುಗಿಸ್ಕೊಂಡು ಬಿಟ್ಟರೆ ಬೆಳಗ್ಗೆ ಸ್ವಲ್ಪ ಕೆಲಸ ಕಡಿಮೆ ಆಗುತ್ತೆ, ಹಾಗೆ ಬೇರೆನೂ ಕೂಡ ಮಾಡ್ಕೊಳ್ಬೋದು ಅಂತೇಳಿ ಇದನ್ನೆಲ್ಲ ಮುಗಿಸ್ಕೊಂಡೆ. ಇನ್ನು ನಮ್ಮದು ಕೂಡ ಊಟ ಎಲ್ಲ ಮುಗ್ದಿತ್ತು. ನಾನು ಸ್ವಲ್ಪ ಮಾಲ್ಟ್ ಮಾಡ್ಕೊಂಡಿದ್ದೆ, ಸ್ವಲ್ಪ ವೆಜಿಟೇಬಲ್ಸ್ನೆಲ್ಲ ಹಾಕ್ಬಿಟ್ಟು. ಇನ್ನು ಅಪ್ಪು ರೈಸ್ ಮಾಡು ಅಂತ ಹೇಳಿದ್ರು, ಅವ್ರಿಗೆ ಸ್ವಲ್ಪ ರೈಸ್ ಮಾಡಿದ್ನ. ಒಬ್ರಿಗೆ ನಾವು ಹೆಂಗೆ ರೈಸ್ ಮಾಡಿದ್ರು ಸ್ವಲ್ಪ ಜಾಸ್ತಿನೇ ಆಗೋಗ್ಬಿಡುತ್ತೆ. ಇನ್ನು ಸ್ವಲ್ಪ ರೈಸ್ ಮಿಕ್ಕಿತ್ತಲ್ಲ, ಅದಕ್ಕೆ ಮೊಸರು ಕಲಸಿ ಇಟ್ಬಿಡೋಣ, ಬೆಳಗ್ಗೆಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. 1 ಕಪ್ ಆಗೋವಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಮಡಿಕೆಲಿ ಮಾಡ್ಕೊಳ್ಬೇಕು, ತುಂಬ ರುಚಿಯಾಗಿರುತ್ತೆ, ತಂಪು ಕೂಡ. ಹಾಗಾಗಿ ನಾನು ಮಡಿಕೆನೇ ಬಳಸ್ಕೊಂಡೆ. ಅದಕ್ಕೆ ಅರ್ಧ ಕಪ್ ಹಾಲನ್ನ ಹಾಕ್ಕೊಂಡಿದ್ದೀನಿ, ಹಾಗೆ 1/4 ಕಪ್ ಆಗುವಷ್ಟು ನೀರು. ಇಷ್ಟನ್ನು ಹಾಕ್ಬಿಟ್ಟು ಮಜ್ಜಿಗೆ ಕಡಿಯೋದು ಬರುತ್ತಲ್ಲ, ಅದರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹಾಲು ಮೊಸರೆಲ್ಲ ನೀಟಾಗಿ ಮಿಕ್ಸ್ ಆಗಬೇಕು. ಅದಾದಮೇಲೆ ಇದಕ್ಕೆ ಅನ್ನ ಸೇರಿಸ್ಕೊಳ್ತಾ ಇದ್ದೀನಿ. ನಾನು ಕೆಂಪಕ್ಕಿ ಅನ್ನ ಮಾಡಿರೋದು, ಹಾಗಾಗಿ ಕಲರ್ ಈ ಥರ ಇದೆ, ಏನು ಅಂದ್ಕೊಂಬಿಡಿ ಆಮೇಲೆ ಏನು ರೈಸ್ ಹಾಕ್ತಾಯಿದ್ದಾರೆ ಅಂತ ಹೇಳ್ಬಿಟ್ಟು. ಇನ್ನು ಅನ್ನ ಹಾಕ್ಬಿಟ್ಟು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡು, ಸೌಟ್ ಬರುತ್ತೆ ನೋಡಿ, ಸೌಟು ಇಲ್ಲ ಅಂತಂದರೆ ಮಸಿಯೋದು ಕೈ ಬರುತ್ತೆ, ಅದು ಯಾವುದಾದ್ರೂ ಸರಿ, ಅದನ್ನು ಬಳಸ್ಕೊಂಡು ಚೆನ್ನಾಗಿ ಈ ಥರ ಮಿಕ್ಸ್ ಮಾಡ್ಕೊಳ್ಬೇಕು. ಕೆಲವರು ಕೈಯಲ್ಲೇ ಮಾಡಿಬಿಡ್ತಾರೆ, ನನಗೆ ಕೈಯಲ್ಲಿ ಅದನ್ನೆಲ್ಲ ಮಿಕ್ಸ್ ಮಾಡಿಟ್ರೆ ಅಷ್ಟು ಇಷ್ಟ ಆಗಲ್ಲ. ಹಾಗಾಗಿ ನಾನು ಈ ಥರ ಸೌಟ್ ಬಳಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಬಿಡ್ತೀನಿ. ಅನ್ನ ಸ್ವಲ್ಪ ಸಾಫ್ಟ್ ಮಾಡ್ಕೊಳ್ಬೇಕು ನಾವು, ಒಂಚೂರು ಮುದ್ದೆ ಥರ ಆಗುತ್ತೆ ನೋಡಿ, ಆ ಥರ ಮಾಡ್ಕೊಳ್ಬೇಕು. ಇನ್ನು ಇವಾಗ ಅದಕ್ಕೆ 1-2 ಹಸಿರು
ಮೆಣಸಿನ್ಕಾಯಿನ ಮಧ್ಯದಲ್ಲಿ ಸೀಳ್ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಸಾಂಬಾರು ಈರುಳ್ಳಿ ಬರುತ್ತೆ ನೋಡಿ, ಸಾಂಬಾರು ಈರುಳ್ಳಿನೂ ಕೂಡ ನೀಟಾಗಿ ಮಧ್ಯದಲ್ಲಿ ಹಂಗೆ ಸೀಳ್ಕೊಂಡು ಅದನ್ನು ಕೂಡ ಸೇರಿಸ್ಬಿಟ್ಟು ನೀಟಾಗಿ ಲಿಡ್ನ ಕ್ಲೋಸ್ ಮಾಡಿ ಎತ್ತಿಡ್ತಿದ್ದೀನಿ. ಎಷ್ಟು ರುಚಿ ಇರುತ್ತೆ ಗೊತ್ತಾ ಈ ಅನ್ನ. ಹಾಗೆ ತುಂಬಾ ಒಳ್ಳೆಯದು. ನಾವು ಅಂದ್ಕೊತೀವಿ ತಂಗ್ಳನ ತಿನ್ನಬಾರ್ದು ಹಂಗೆ ಹಿಂಗೆ ಅಂತ, ಈ ಥರ ಮಾಡ್ಕೊತೀನಿ. ಹೆಲ್ತ್ಗೂ ಒಳ್ಳೆಯದು, ಹಾಗೆ ದೇಹಕ್ಕೂ ತಂಪು ಕೂಡ. ಮೊದಲೆಲ್ಲ ಏನು ಗೊತ್ತಾ, ಯಾರು ಕೂಡ ರಾತ್ರಿ ಅನ್ನ ಮಿಕ್ಕಿದ್ರೆ ಬಿಸಾಡ್ತಿರ್ಲಿಲ್ಲ. ಈ ಥರ ಮಾಡಿ ಇಟ್ಬಿಡೋರು, ಬೆಳಗ್ಗೆ ತಿನ್ಕೊಳ್ಬೋದು ಅಂತ. ನಾವು ಇತ್ತೀಚೆಗೆ ಏನಾದರೂ ಸ್ವಲ್ಪ ಅನ್ನ ಮಿಕ್ಕಿದ್ರೂ ಬೆಳಗ್ಗೆ ತಿನ್ನಬಾರ್ದು ಅಂತೇಳಿ ಚೆಲ್ಬಿಡ್ತೀವಿ. ಮತ್ತೆ ಬಿಸಿ ಮಾಡಿಕೊಂಡು ತಿನ್ನೋದು ಅಷ್ಟು ಒಳ್ಳೆಯದಲ್ಲ, ಆದರೆ ಈ ಥರ ಮಾಡ್ಕೊಂಡು ತಿಂದರೆ ತುಂಬಾ ಒಳ್ಳೆಯದು, ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ಇನ್ನು ಅದನ್ನೆಲ್ಲ ಮುಗಿಸ್ಕೊಂಡು ನಾನು ಸ್ವಲ್ಪ ಡ್ರೈ ಫ್ರೂಟ್ಸ್ನೆಲ್ಲ ನೆನೆಸ್ಬಿಟ್ಟು ಇವಾಗ ಬಟ್ಟೆನೆಲ್ಲ ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ. ನಾನು ಆದಷ್ಟು ರಾತ್ರಿ ಹೊತ್ತೇ ಪ್ಯಾಕ್ ಮಾಡಿಬಿಡ್ತೀನಿ, ಅಂದರೆ ಬೆಳಗ್ಗೆ ಹೊರಡ್ತಿದ್ದೀವಿ ಅಂದರೆ ಹಿಂದಿನ ದಿನವೇ ನೀಟಾಗಿ ಪ್ಯಾಕ್ ಮಾಡಿ ಇಟ್ಬಿಡ್ತೀನಿ. ಅಕಸ್ಮಾತ್ ಏನಾದರೂ ನೆನಪಿಲ್ಲ ಅಂದರೆ ಬೆಳಗ್ಗೆ ಮತ್ತೆ ನಾವು ನೆನ್ಪು ಮಾಡ್ಕೊಳ್ಬೋದು. ಬೆಳಗ್ಗೆನೇ ಪ್ಯಾಕಿಂಗ್ ಶುರು ಮಾಡ್ಕೊಂಡ್ಬಿಟ್ರೆ ಒಂದು ತೊಗೊಂಡಿರ್ತೀವಿ, ಒಂದು ತೊಗೊಂಡಿರಲ್ಲ, ಮರ್ತೋಗ್ಬಿಡ್ತೀವಿ. ಹಾಗಾಗಿ ಜಾಸ್ತಿ ಏನು ಪ್ಯಾಕಿಂಗ್ ಇರಲಿಲ್ಲ, ನಾವೇನು ಜಾಸ್ತಿ ದಿನ ಏನು ಹೋಗ್ತಿರ್ಲಿಲ್ವಲ್ಲ, ಹಾಗಾಗಿ ಎಷ್ಟು ಬೇಕೋ ಅಷ್ಟು ಮಾತ್ರ ತೊಗೊಳ್ತಾ ಇದ್ದೀನಿ. ಇನ್ನು ರಾತ್ರಿ ನಾನು ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ, ಇನ್ನು ಬೆಳಗ್ಗೆನೇ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇರೋದು. ಬೆಳಗ್ಗೆನೇ ಬೇಗ ಎದ್ದು ಪೂಜೆನೆಲ್ಲ ಮುಗಿಸ್ಕೊಂಡೆ. ಹಾಗೆ ಗಿಡಗಳಿದ್ವಲ್ಲ ಅವನ್ನೆಲ್ಲ ತೆಗೆದು ಈಚೆ ಕಡೆ ಇಟ್ಬಿಟ್ಟೆ. ಈ ಪುಟ್ಟು ಪಾಟೆಲ್ಲ ನಾನು ಎತ್ಬೋದು, ಆ ಥರ ಪಾಟ್ಸ್ಗಳನ್ನೆಲ್ಲ ನಾನೇ ಎತ್ತಿ ಹೊರಗಡೆ ಇಡ್ತೀನಿ. ದಪ್ಪದು ಬರುತ್ತಲ್ವ ಅದನ್ನೆಲ್ಲ ನಾನು ಇಡಲ್ಲ, ಅದನ್ನೆಲ್ಲ ಅಪ್ಪನೇ ಇಡ್ತಾರೆ. ನನ್ನ ಕೈಲಿ ಎಷ್ಟಾಗುತ್ತೋ ಅಷ್ಟೆಲ್ಲನೂ ತಂದು ಈಚೆ ಇಟ್ಬಿಟ್ಟಿದ್ದೀನಿ. ಈಚೆ ಇಟ್ಟೋದಕ್ಕೆ ನೀರು ಬೇಕಾ, ನೀರೆಲ್ಲನೂ ಹಾಕಿ ಇಟ್ಕೊಂಡಿದ್ದೀನಿ. ಇನ್ನೊಂದು ದೊಡ್ಡ ಟಬ್ಬಲ್ಲಿ ನೀರನ್ನ ತುಂಬಿಸಿ ಇಟ್ಬಿಟ್ರೆ ಆಂಟಿ ಹಾಕ್ತಾರೆ, ಅಂದರೆ ನಮ್ಮ ಬಿಲ್ಡಿಂಗಲ್ಲಿ ಒಬ್ಬರು ಆಂಟಿ ಬರ್ತಾರೆ, ಅವರನ್ನೇ ಹಾಕ್ಬಿಟ್ಟು ಹೋಗ್ತಾರೆ ನಾವೇನಾದರೂ ಹೇಳಿ ಹೋಗಿದ್ರೆ. ಲಾಸ್ಟ್ ಟೈಮ್ ಕೂಡ ನಾವು ಹೊರಗಡೆ ಹೋಗಿದ್ವಲ್ಲ, ಆವಾಗಲೂ ಕೂಡ ಅವ್ರಿಗೆ ಹೇಳೋಗಿದ್ದು. ಇನ್ನು ಈ ಸಲನೂ ಕೂಡ ಹೇಳೋಗ್ಬಿಡೋಣ ಅಂತೇಳಿ ಎಲ್ಲನೂ ಕೂಡ ಹೊರಗಡೆ ರೆಡಿ ಮಾಡಿಟ್ಟಿದ್ದೀನಿ. ಇನ್ನು ಪುಟ್ಟದಾಗ ಒಂದು ರಂಗೋಲಿನೂ ಹಾಕ್ಕೊಂಡು ದೇವ್ರ ಪೂಜೆನೂ ಕೂಡ ಮಾಡಿದ್ದಾಯಿತು. ಏನೋ ಒಂಥರ ಸಮಾಧಾನ ಅಲ್ವಾ, ಬೆಳಗ್ಗೆ ಬೇಗ ಎದ್ದು ಪೂಜೆ ಮಾಡಿದ್ರೆ. ಇದೇ ಕೆಲಸನ ನಾವು ಸಂಜೆ ಅಥವಾ ಮಧ್ಯಾಹ್ನ ಮಾಡಿದ್ರೆ ಮನಸ್ಸಿಗೇನೋ ಸಮಾಧಾನವೇ ಆಗಲ್ಲ, ಅವತ್ತು ಪೂಜೆ ಮಾಡ್ದು ಅನ್ನೋ ಫೀಲೇ ಬರಲ್ಲ. ಆದರೆ ಬೆಳಗ್ಗೆ ಎದ್ದು ಪೂಜೆ ಮಾಡಿಬಿಟ್ರೆ ಒಂದು ಮುಕ್ಕಾಲು ಕೆಲಸ ಮುಗೀತಪ್ಪ, ಇನ್ನೇನು ಇಲ್ಲ, ಮನೆಯೂ ಕ್ಲೀನಾಗಿದೆ, ಎಲ್ಲ ಚೆನ್ನಾಗಿದೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಏನೋ ಮನಸ್ಸಿಗೆ ಒಂಥರ ಖುಷಿಯಾಗುತ್ತೆ. ನಾನು ಸುಮಾರು ವ್ಲಾಗಲ್ಲಿ ಹೇಳ್ಬಿಟ್ಟಿದ್ದೀನಿ. ಇನ್ನು ಮನೇಲಿ ನಾನು ಬಳಸ್ತಿರೋ ಫ್ರೂಟ್ಸ್ ಎಲ್ಲ ಇತ್ತಲ್ವ, ಅಂದರೆ ಮೊನ್ನೆ ತೊಗೊಂಡು ಬಂದಿದ್ದು ಫ್ರೂಟ್ಸ್ ಎಲ್ಲ ಇತ್ತು, ಅದನ್ನೆಲ್ಲ ತೆಗೆದಿಟ್ಕೊಳ್ತಾ ಇದ್ದೀನಿ. ಸಾಮಾನ್ಯವಾಗಿ ಈ ಥರ ಊರಿಗೆ ಹೋಗ್ತಾ ಇದ್ದೀವಿ ಇಲ್ಲ ಹೊರಗಡೆ ಹೋಗ್ತಾ ಇದ್ದೀವಿ ಅಂದರೆ ನನ್ನ ಮನೇಲಿ ಯಾವುದೇ ಥರ ಹಣ್ಣು ತರಕಾರಿ ಏನೂ ಬಿಡಲ್ಲ. ಅಕಸ್ಮಾತ್ ನಾವು ಹಿಂಗೆ ಅಂದರೆ ಬೇರೆ ಕಡೆ ಎಲ್ಲಾದರೂ ಟ್ರಿಪ್ ಹೋಗ್ತಾ ಇದ್ದೀವಿ ಅಂದರೆ ತರಕಾರಿನೆಲ್ಲನೂ ಆಂಟಿ ಮನೆಗೋ ಅಥವಾ ಯಾರ ಮನೆಗಾದರೂ ಕೊಟ್ಬಿಟ್ಟು ಹೋಗ್ಬಿಡ್ತೀನಿ, ಅವರಾದರೂ ಯೂಸ್ ಮಾಡ್ಕೊಳ್ಳಿ ಅಂತ. 4-5 ದಿನ ಹೋದರೆ, ಒಂದಿನ 2 ದಿನ ಹೋದರೆ ಎಲ್ಲ ಏನೂ ಮಾಡಲ್ಲ, ಫ್ರಿಜ್ಜಲ್ಲೇ ಇಟ್ಟೋಗಿರ್ತೀನಿ. 4-5 ದಿನ ಹೋಗ್ತೀವಿ, ಸ್ವಲ್ಪ ಇನ್ನೂ ಜಾಸ್ತಿ ದಿನ ಆಗುತ್ತೆ ಅಂದರೆ ಇಡಲ್ಲ, ನಾನು ಎಲ್ಲನೂ ಖಾಲಿ ಮಾಡಿನೇ ಹೋಗೋದು. ಇನ್ನು ಇವತ್ತು ಎಲ್ಲನೂ ಊರಿಗೆ ತೊಗೊಂಡು ಹೋಗ್ತಾ ಇದ್ದೀನಿ. ನಾವು ಬರೋದು ಯಾವಾಗ ಬರ್ತೀವೋ ಏನೋ ಗೊತ್ತಿರಲ್ಲ ಅಲ್ವಾ, ಊರಿಗೆ ಹೋದ್ಮೇಲೆ ಇನ್ನೂ ಒಂದು 2 ದಿನ ಇರಬೇಕಂತ ಅನ್ನಿಸ್ತಿರುತ್ತೆ. 2 ದಿನಕ್ಕೆ ವಾಪಸ್ ಬರ್ಬೇಕು ಅಂದ್ಕೊಂಡು ಹೋಗಿದ್ರು ಕೂಡ ಅಲ್ಲಿ ಹೋದ ತಕ್ಷಣ ಮನಸ್ಸು ಚೇಂಜ್ ಆಗಿಬಿಡುತ್ತೆ, ಇರೋಣ ಅನಿಸ್ತಿರುತ್ತೆ. ಹಾಗಾಗಿ ನಾನು ಎಲ್ಲ ತರಕಾರಿನೂ ಕೂಡ ತೆಗಿತಿದ್ದೀನಿ, ಹಾಗೆ ಹಣ್ಣನ್ನು ಕೂಡ ತೆಗಿತಾ ಇದ್ದೀನಿ. ಫ್ರಿಜ್ಜಲ್ಲಿ ಒಂದು 4-5 ದಿನ ಇಟ್ಟರೂ ಕೂಡ ಏನಾಗಲ್ಲ, ಚೆನ್ನಾಗೇ ಇರುತ್ತೆ. ಆದರೆ ನನಗೇನೋ ಫ್ರೆಶ್ ಅಂತ ಅನಿಸಲ್ಲ, ಅಯ್ಯೋ ಏನೋ ಒಂಥರ ಅನಿಸ್ತಿರುತ್ತೆ. ಅದನ್ನು ಮತ್ತೆ ಅಡುಗೆ ಮಾಡ್ಲಿಕ್ಕೆ ಬಳಸ್ಕೊಳ್ಳೋಕೆ ಅಷ್ಟು ಇಷ್ಟ ಆಗಲ್ಲ, ಇನ್ನು ಅಪ್ಪಗೂ ಅಷ್ಟು ಇಷ್ಟ ಆಗಲ್ಲ. ಒಂದು ವಾರದ ತರಕಾರಿನ ಇನ್ನೂ ನೀನು ಇವಾಗ ಅಡುಗೆ ಮಾಡ್ತಾ ಇದೀಯಾ, ಏನಾಗಬೇಕು ನಾನು ಅಂತ ಅಂದ್ಬಿಡ್ತಾರೆ ಅವರು. ಅದಕ್ಕೆ ಎಲ್ಲನೂ ಕೂಡ ಖಾಲಿ ಮಾಡ್ಕೊಂಡ್ಬಿಟ್ಟೆ. ಇನ್ನು ಬಾಳೆಹಣ್ಣನ್ನೆಲ್ಲ ನಾವು ಸ್ವಲ್ಪ ಜಾಸ್ತಿ ತಂದಿಟ್ಬಿಟ್ಟಿದ್ದು, ಡೈಲಿ ತಿಂತಾ ಇರ್ತೀವಿ ಅಂತ ಹೇಳ್ಬಿಟ್ಟು. ಇವತ್ತು ಅದು ಊರಿಗೆ ಹೋಗೋವರೆಗೂ ಇರುತ್ತೋ ಇರಲ್ವೋ ಗೊತ್ತಿಲ್ಲ, ಯಾಕಂದರೆ ತುಂಬ ಬಿಸಿಲಲ್ವ, ಬೇಗ ಹಾಳಾಗಿಬಿಡುತ್ತೆ. ಅದಲ್ಲದೆ ತುಂಬ ಚೆನ್ನಾಗಿ ಹಣ್ಣಾಗಿಬಿಟ್ಟಿತ್ತು. ಸ್ವಲ್ಪ ಕಾಯಿದೆ ಅನ್ನೋದನ್ನ ನಾವು ಕ್ಯಾರಿ ಮಾಡ್ಬೋದು, ಏನೂ ಆಗಲ್ಲ. ಆದರೆ ತೀರಾ ಹಣ್ಣಾಗಿರೋದನ್ನ ಕ್ಯಾರಿ ಮಾಡಿದ್ರೆ ಬೇಗ ಹಾಳಾಗಿಬಿಡುತ್ತೆ. ನೋಡೋಣ ಅಂದ್ಕೊಂಡು ಕವರ್ಗೆ ಹಾಕ್ಕೊಂಡಿದ್ದೀನಿ, ಊರಿಗೆ ಹೋದ್ಮೇಲೆ ಗೊತ್ತಾಗೋದು ಅದು ಹೆಂಗಿರುತ್ತೆ ಏನು ಅಂತ. ಇನ್ನು ಈ ಪ್ಯಾಕಿಂಗ್ ಕೆಲಸ ಎಲ್ಲ ಮುಗೀತು. ಒಂದರಲ್ಲಿ ಫ್ರೂಟ್ಸು ವೆಜಿಟೇಬಲ್ಸು ಇದನ್ನೆಲ್ಲ ಇಟ್ಕೊಂಡಿದ್ದೀನಿ. ಇನ್ನು ಮಿಕ್ಕಿದ ಬಟ್ಟೆ ಅದು ಇದು ಎಲ್ಲನೂ ಕೂಡ ಮಾಡ್ಕೊಂಡಿದ್ದಾಯಿತು. ಇನ್ನು ತಿಂಡಿನೂ ಕೂಡ ಇವಾಗ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ನಾವು ಒಂದು 10 ಗಂಟೆಗೆ ಹೊರಡೋಣ ಅಂದ್ಕೊಂಡಿದ್ದು, ಹಾಗಾಗಿ ತಿಂಡಿನೆಲ್ಲ ಮುಗಿಸ್ಕೊಂಡೇ ಹೋಗೋಣ, ಮತ್ತೆ ಹೋಗ್ತಾ ರೋಡಲ್ಲಿ ತಿನ್ಕೊಂಡು ಹೋಗೋದೇನು ಅಂತ ಹೇಳ್ಬಿಟ್ಟು ರೆಡಿ ಮಾಡ್ತಾ ಇದ್ದೀನಿ. ಸಿಂಪಲ್ಲಾಗಿ ವೆಜಿಟೇಬಲ್ ರೈಸ್ ಮಾಡ್ತಾ ಇದ್ದೀನಿ, ತುಂಬ ಟೇಸ್ಟಿಯಾಗಿರುತ್ತೆ. ಬೆಳಗಿನ ಬ್ರೇಕ್ಫಾಸ್ಟ್ಗೆ, ಲಂಚ್ಗೆ ಎಲ್ಲ ಕೂಡ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ. ಮೊದಲೊಂದು ಕಡಾಯಿಗೆ ಎಣ್ಣೆ ಹಾಕ್ಕೊಂಡ್ಬಿಟ್ಟು ಅದಕ್ಕೆ ನಾನು ಸ್ವಲ್ಪ
2 ಚಕ್ಕೆ, ಒಂದು ಅರ್ಧ ಟೀ ಸ್ಪೂನ್ ಸೋಂಪು, ಪಲಾವ್ ಎಲೆ, 1 ಏಲಕ್ಕಿ ಮತ್ತಿಷ್ಟನ್ನು ಹಾಕ್ಕೊಂಡು ಬಿಸಿ ಮಾಡಿಬಿಟ್ಟು ಅದಕ್ಕೆ ನಾನು 1 ಕಪ್ ಆಗುವಷ್ಟು ಈರುಳ್ಳಿನ ಸೇರಿಸ್ಕೊಳ್ತಾ ಇದ್ದೀನಿ. ಈರುಳ್ಳಿ ಜೊತೆಗೆ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ. ನಾವು ಸ್ವಲ್ಪ ಖಾರದ ಪುಡಿ ಎಲ್ಲ ಬಳಸೋದ್ರಿಂದ ಒಂದೇ ಒಂದು ಹಸಿರು ಮೆಣಸಿನ್ಕಾಯಿ ಹಾಕಿದ್ದೀನಿ ಅಷ್ಟೇ. ಇಷ್ಟನ್ನು ಹಾಕ್ಬಿಟ್ಟು ಹಂಗೆ ಬಾಡಿಸ್ಕೊಂಡು ಅದಕ್ಕೊಂದು ಅರ್ಧ ಸ್ಪೂನ್ ಆಗುವಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಹಾಕ್ಕೊತಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಳ್ಬೇಕು. ನಾವೇನಾದರೂ ಇದು ಹಸಿ ವಾಸನೆ ಹೋಗೋವರೆಗೂ ಹುರ್ಕೊಂಡಿಲ್ಲ ಅಂದರೆ ಆ ರೈಸಲ್ಲೆಲ್ಲ ಬರೀ ಅದೇ ಸ್ಮೆಲ್ ಬರ್ತಿರುತ್ತೆ. ಹಾಗಾಗಿ ಆದಷ್ಟು ಚೆನ್ನಾಗಿ ಹುರ್ಕೊಳ್ಳಿ. ಇನ್ನು ಇವಾಗ ಇದಕ್ಕೆ ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಅಚ್ಚ ಖಾರದ ಪುಡಿ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಗರಂ ಮಸಾಲ, ಒಂದು ಅರ್ಧ ಸ್ಪೂನ್ ಆಗೋವಷ್ಟು ಜೀರಿಗೆ ಪುಡಿ, ಹಾಗೆ ಒಂದು 3/4 ಸ್ಪೂನ್ ಆಗೋವಷ್ಟು ಧನಿಯಾ ಪುಡಿ ಅಥವಾ ಸಾಂಬಾರು ಪುಡಿ ಎರಡರಲ್ಲೊಂದು ಬಳಸ್ಕೊಡಿ. ಹಾಗೆ ಒಂದು ಚಿಟಿಕೆ ಆಗೋವಷ್ಟು ಅರಿಶಿನದ ಪುಡಿ ಇಷ್ಟನ್ನು ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಈ ಮಿಕ್ಸ್ ಎಲ್ಲ ಮಾಡ್ಕೊಂಡಿದ್ದಾದಮೇಲೆ ಸ್ವಲ್ಪ ಬಟಾಣಿ, ಕ್ಯಾರೆಟ್, ಬೀನ್ಸ್ ಮತ್ತು ಆಲೂಗಡ್ಡೆ ಹಾಕ್ಕೊಂಡಿದ್ದೀನಿ. ಬೇಕಿದ್ದರೆ ನಾವು ಕ್ಯಾಬೇಜ್ ಹಾಕ್ಕೊಳ್ಬೋದು, ಯಾವ ಥರ ತರಕಾರಿ ಕೂಡ ಹಾಕೋಬೋದು, ಚೆನ್ನಾಗಿರುತ್ತೆ. ಹಾಗೆ ತರಕಾರಿ ತಿಂದಷ್ಟು ಒಳ್ಳೆಯದು, ಆದಷ್ಟು ಈ ಥರ ಹಾಕ್ಕೊಂಡೇ ಮಾಡ್ಕೊಳ್ಳಿ. ನನಗಿಷ್ಟ ಆಗುತ್ತೆ ಅಂತ ನಾನು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಅಷ್ಟೇ. ಇನ್ನು ಇವಾಗ ಇದಕ್ಕೆ ಸ್ವಲ್ಪ ಕರಿಬೇವಿನ ಸೊಪ್ಪನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತರಕಾರಿದು ಹಸಿ ವಾಸನೆ ಎಲ್ಲ ಹೋಗಬೇಕು, ಹಾಗೆ ಸ್ವಲ್ಪ ಅದು ಕ್ರಂಚಿ ಆಗಬೇಕು, ಅಲ್ಲಿವರೆಗೂ ಕೂಡ ಬೇಯಿಸ್ಕೊಳ್ಬೇಕಾಗತ್ತೆ. ಈ ಸಮಯದಲ್ಲಿ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸ್ಕೊಂಡು ಅದಕ್ಕೆ ನಾನು 1 ಟೊಮೊಟೊನ ಸೇರಿಸ್ಕೊಂಡು ಮತ್ತೆ ಫ್ರೈ ಮಾಡ್ಕೊತಾ ಇದ್ದೀನಿ. ಮೊದಲು ತರಕಾರಿನೆಲ್ಲ ಫ್ರೈ ಮಾಡ್ಕೊಂಡ್ಬಿಟ್ಟು ಅದಾದಮೇಲೆ ಟೊಮೊಟೊ ಹಾಕ್ಕೊಳ್ಬೇಕು. ಆವಾಗ ಒಂಚೂರು ರುಚಿ ವ್ಯತ್ಯಾಸ ನಿಮಗೆ ಗೊತ್ತಾಗುತ್ತೆ. ಇನ್ನು ಟೊಮೊಟೊ ಹಾಕಿದ್ಮೇಲೆ ಟೊಮೊಟೊ ಎಲ್ಲ ಸಾಫ್ಟ್ ಆಗೋವರೆಗೂ ಮತ್ತೆ ಫ್ರೈ ಮಾಡಿಕೊಂಡು ಅದಕ್ಕೆ ಇವಾಗ ಮಾಡಿಟ್ಕೊಂಡಿರ್ತೀವಲ್ಲ ರೈಸು, ಅದನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸಿಂಪಲ್ ಇದು, ಕ್ವಿಕ್ಕಾಗಿ ಮಾಡ್ಕೊಂಡು ಬಿಡ್ಬೋದು. ಒಂಥರ ಮಸಾಲೆ ರೈಸ್ ಥರನೂ ಅಂದ್ಕೊಳ್ಳಿ ಅಥವಾ ವೆಜಿಟೇಬಲ್ಸ್ ರೈಸ್ ಅಂತನಾದರೂ ಅಂದ್ಕೊಳ್ಳಿ. ಟೇಸ್ಟ್ ಮಾತ್ರ ತುಂಬ ಚೆನ್ನಾಗಿರುತ್ತೆ. ಇನ್ನು ಕೊನೆಯಲ್ಲಿ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಕೂಡ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಬೇಕು ಅಂದರೆ ಒಂದು ನಿಂಬೆಹಣ್ಣಿನ ರಸ ಕೂಡ ಹಾಕ್ಕೊಳ್ಬೋದು. ಒಂದೊಂದು 1/4 ಭಾಗದಷ್ಟು ನಿಂಬೆಹಣ್ಣಿನ ರಸ ಹಾಕ್ಕೊಂಡ್ರೂ ಕೂಡ ಚೆನ್ನಾಗಿರುತ್ತೆ. ನಾನು ಟೊಮೊಟೊ ಹಾಕಿರೋದ್ರಿಂದ ಏನೂ ಹಾಕ್ಲಿಕ್ಕೆ ಹೋಗಲಿಲ್ಲ. ಇಷ್ಟೇ, ಇದು ರೆಡಿ ಆಗಿಬಿಡ್ತು. ಇದನ್ನು ಟ್ರೈ ಮಾಡಿ ನನಗೆ ಯಾವುದಾದ್ರೂ ಬ್ಲಾಗಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಟೇಸ್ಟ್ ಯಾವ ಥರ ಬಂದಿತ್ತು ಅಂತ. ಅಪ್ಪುಗೂ ತುಂಬ ಇಷ್ಟ ಆಯಿತು, ನನಗೂ ಕೂಡ ತುಂಬಾ ಇಷ್ಟ ಆಯಿತು. ಇನ್ನು ಸ್ವಲ್ಪ ಮಿಕ್ಕಿತ್ತು ಅಂತ ಹೇಳ್ಬಿಟ್ಟು ಊರಿಗೂ ಕೂಡ ಪ್ಯಾಕ್ ಮಾಡ್ಕೊಂಡು ತೊಗೊಂಡೋಗಿದ್ದೆ. ಅಮ್ಮಗೂ ಕೂಡ ಟೇಸ್ಟ್ ಮಾಡಿಸೋಣ ಅಂತ ಹೇಳ್ಬಿಟ್ಟು. ಅವ್ರು ಈ ಥರದ್ದೆಲ್ಲ ಜಾಸ್ತಿ ಮಾಡಲ್ಲ, ಅವರು ಸುಮ್ಮನೆ ಟೈಮು ಅಂತ ಹೇಳ್ಬಿಟ್ಟು. ಅದಲ್ಲದೆ ಅವ್ರಿಗೆ ಮುದ್ದೆ ಅನ್ನ ಮಾಡ್ಕೊಂಡ್ರೇ ಸಾಕಾಗಿಬಿಡುತ್ತೆ. ಈ ಥರದ್ದೆಲ್ಲ ವೆರೈಟಿ ನೀನು ಮಾಡ್ಕೊ, ನಾನು ಅದನ್ನೆಲ್ಲ ಮಾಡಲ್ಲ, ಮಾಡ್ದಾಗ ಬೇಕಿದ್ರೆ ಕಲಸು ತಿಂತೀನಿ ಅಂತ ಅಂತಾರೆ ಅವರು. ಹಾಗಾಗಿ ಸ್ವಲ್ಪ ಅವ್ರಿಗೂ ಪ್ಯಾಕ್ ಮಾಡಿಕೊಂಡೆ. ಇನ್ನು ನಮಗೂ ಕೂಡ ತಿಂಡಿ ಮುಗಿಸ್ಕೊಂಬಿಡೋಣ ಅಂತೇಳಿ ಪ್ಲೇಟ್ಗೆ ಹಾಕ್ಕೊಳ್ತಾ ಇದ್ದೀನಿ. ಇವತ್ತಿನ ಬ್ರೇಕ್ಫಾಸ್ಟ್ ನಮ್ಮದು ಈ ಥರ ಇದೆ ನೋಡಿ. ವೆಜಿಟೇಬಲ್ ರೈಸು, ಇದ್ರ ಜೊತೆಗೆ ಕರ್ಡ್ ರೈಸು, ಎರಡರದ್ದು ಚೆನ್ನಾಗಿತ್ತು ಟೇಸ್ಟು. ಆದರೆ ಇವತ್ತು ಸ್ವಲ್ಪ ರೈಸ್ ಕ್ವಾಂಟಿಟಿ ಜಾಸ್ತಿ ಆಗಿಬಿಡ್ತು. ರಾತ್ರಿನೂ ರೈಸ್ ಇತ್ತ, ಇನ್ನು ಬೆಳಗ್ಗೆನೂ ರೈಸೇನೇನೆ. ಮೊಸರನ್ನ ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳ್ಬಿಟ್ಟು. ಎಷ್ಟು ರುಚಿ ಗೊತ್ತಾ ಇದು, ಎಂಥ ರುಚಿ ಅಂದರೆ ಯಾವ ಬಿರಿಯಾನಿನೂ ಬೇಡ ಇದ್ರ ಮುಂದೆ. ಈ ಬೇಸಿಗೆಗಂತೂ ಹೊಟ್ಟೆ ತಂಪಾಗುತ್ತೆ. ಇನ್ನು ತಿಂಡಿನೆಲ್ಲ ಮುಗಿಸ್ಕೊಂಡು ನಾವು ಕೂಡ ಇನ್ನು ಹೊರಟು ಆಗಲೇ ಒಂದು 3/4 ಗಂಟೆ ಆಯಿತು. ನಾನು ಸ್ವಲ್ಪ ದಿನ ಹೋದರೆ ಊರು ಸೇರಿಬಿಡ್ತೀವಿ. ಅಪ್ಪ ಎಷ್ಟು ಬಿಸಿಲಂದರೆ ಒಂಚೂರು ಬೇಗನೆ ಹೊರಡಬೇಕು ಅಂತ ಅನ್ನಿಸ್ತಾ ಐತೆ ಇವಾಗ ನಮಗೆ. ಬೆಳಗ್ಗೆ ಇನ್ನೇನು ಊರಿಗಲ್ವಾ, ಒಂಚೂರು ತಡವಾಗಿ ಹೋದ್ರೂ ನಡೆಯುತ್ತೆ ಬಿಡ ಅಂತಾನೆ ಅಂದ್ಕೊಂಡು ನಿಧಾನಕ್ಕೆ ಹೊರಟ್ಬಿಟ್ವಾ. ಇವಾಗ ಬಿಸಿಲನ್ನ ತಡಿಲಿಕ್ಕೆ ಆಗ್ತಾ ಇಲ್ಲ. ಎಷ್ಟು ವೆಹಿಕಲ್ಸ್ ಅಂದರೆ ಇವತ್ತು ಅರ್ಧಕ್ಕರ್ಧ ಬೆಂಗಳೂರೇ ಖಾಲಿ ಆಯ್ತೇನೋ ಅಂತ ಅನ್ನಿಸ್ತಾ ಇತ್ತು ನಮಗೆ. ಅಲ್ಲ ಅಪ್ಪು? ಮತ್ ಸೋಮವಾರ ರಜಾ ಐತಲ್ಲಮ್ಮ, 4-4 ದಿನ ರಜಾ ಸಿಗ್ತದೆ. ಯುಗಾದಿ ಬೇರೆ, ಎಲ್ಲ ಖಾಲಿ. ಈ ರೋಡ್ ಫುಲ್ಲು ಬರೀ ಕಾರು ಬೈಕು ಇದೇ ಕಾಣಿಸ್ತಾ ಇದೆ ಇವತ್ತು. ಇನ್ನೊಂದು ಸ್ವಲ್ಪ ದೂರ ಹೋಗಿ ಸೇರಿಬಿಟ್ರೆ ಸಾಕಪ್ಪ ಅನಿಸ್ತದೆ. ಎಷ್ಟು ಸೆಕೆ ಅಂದರೆ ಕೂರ್ಲಿಕ್ಕೆ ಆಗ್ತಿಲ್ಲ. ಇನ್ನು ಎ ಸಿನೂ ಹಾಕಂಗಿಲ್ಲ ನಮಗೆ. ಅಂದರೆ ಈ ಸಿಟಿ ಬಿಟ್ಟು ಮೇನ್ ರೋಡ್ ಬಿಟ್ಬಿಟ್ಟು ಒಂಚೂರು ಒಳಗಡೆ ಹೋದರೆ ಏನನ್ಸಲ್ಲ. ಅಲ್ಲಿ ಮರ ಗಿಡ ಎಲ್ಲ ಇರುತ್ತಲ್ಲ, ತಣ್ಣ ಗಾಳಿ ಬಿಸ್ತಿರುತ್ತೆ. ಇನ್ನೊಂದು ಸ್ವಲ್ಪ ಮುಗಿಯೋವರೆಗೂ ಹಿಂಸೆ. ಇನ್ನು ನಾವು ಮೊದಲು ನಮ್ಮ ಚಿಕ್ಕಿ ಊರಿಗೆ ಬಂದಿದ್ದು. ಅಮ್ಮರೂರಿಗೆ ಹೋಗ್ಬೇಕಾದ್ರೆ ಫಸ್ಟು ನಮಗೆ ಚಿಕ್ಕಿ ಊರೇ ಸಿಗುತ್ತೆ. ಹಾಗಾಗಿ ನಾವು ಇಲ್ಲೇ ಹೋಗ್ತೀವಿ. ಆ ಚಿಕ್ಕಿ ಇಲ್ಲ ಅಂದರೆ ಹೋಗೋದಿಲ್ಲ. ಆದರೆ ಈ ಸಲ ನಮ್ಮ ಕವನ ಮತ್ತು ಪಾಪು ಎಲ್ಲರೂ ಇದ್ರು ಅಲ್ವಾ, ಅವ್ರನ್ನೆಲ್ಲ ನೋಡ್ಕೊಂಡು ಹೋಗ್ಬೇಕಂತ ಅನ್ನಿಸ್ತಿತ್ತು. ಅದರಲ್ಲೂ ನನಗೆ ಪಾಪು ನೋಡ್ಬೇಕಂತಿತ್ತು. ಬರೀ ವಿಡಿಯೋ ಕಾಲು ಫೋನಲ್ಲಿ ನೋಡಿ ನನಗೂ ಬೇಜಾರಾಗ್ಬಿಟ್ಟಿತ್ತು. ಯಾವಾಗ ನೇರವಾಗಿ ಹೋಗಿ ನೋಡ್ತೀನೋ ಅನ್ನೋದು ಸಖತ್ ಆಸೆ ಆಗಿತ್ತು. ಹಾಗಾಗಿ ಮೊದಲು ಇಲ್ಲಿ ಬಂದು ಇಲ್ಲಿ ನೋಡಿಕೊಂಡೇ ಹೋಗೋಣ ಅಂತೇಳಿ ಮೊದಲು ನಾವೀಗ ಚಿಕ್ಕಿ ಮನೆಗೆ ಬಂದಿದ್ದೀವಿ.
ಆಲೇ ಸುಮಾರು 1 ವರ್ಷ ಆಯಿತು ಅನ್ಕೋತೀನಿ. ಲಾಸ್ಟ್ ಇಯರ್ ಬಂದಾಗ ನಮ್ಮ ಕವನನ ಮದುವೆ ಪ್ರಿಪ್ರೇಷನಲ್ಲಿ ನಾವಿದ್ದು, ಈ ವರ್ಷ ಮಗು ಆಟ ಆಡಿಸ್ತಾ ಇದ್ದೀವಿ. ಎಷ್ಟು ಬೇಗ ಟೈಮ್ ಕಳೆದ್ಬಿಡ್ತು ಅಲ್ವಾ, ಅದನ್ನೇ ಮಾತಾಡ್ತಿದ್ದೆ. ಹೋದ ವರ್ಷ ಎಲ್ಲ ಗಲಿಬಿಲಿ ಇತ್ತು ನಾವು ಬಂದಾಗ, ಈ ವರ್ಷ ನೋಡಿ ಚಿಕ್ಕಿ ಬರೀ ಮಗು ಆಡ್ಸೋದೇ ಆಗೋಗ್ಬಿಟ್ಟಿದೆ ಅಂತ. ಅವನಂತೂ ಸಖತ್ ಕ್ಯೂಟ್ ಆಗಿಬಿಟ್ಟಿದ್ದಾನೆ ಇವಾಗ. ಅಂದರೆ ನಾನು ಹುಟ್ಟಿದಾಗ ನೋಡಿದ್ದಲ್ವ, ಹುಟ್ಟಿದ 1 ವಾರ ಅನ್ನೋಂಗೋಗಿ ನಾವು ನೋಡ್ಕೊಂಡು ಬಂದಿದ್ದು. ಇವಾಗ ಸ್ವಲ್ಪ ಚೇಂಜ್ ಆಗಿದ್ದಾನೆ, ಒಂಚೂರು ಗುಂಡ್ಗುಂಡಕ್ಕಾಗಿದ್ದಾನೆ. ಒಂಥರ ಚೆನ್ನಾಗಿತ್ತು ಇವತ್ತು. ಅಪ್ಪು ಅಂತೂ ತುಂಬಾ ಖುಷಿ ಪಡ್ತಿದ್ರು. ಯಾರು ಬಂದಿರೋದು ಮಗನೇ? ಇಲ್ಲ ನೀನು ಎದ್ದೋಗು, ನಿನ್ನೆ ನೋಡ್ತಿರೋದು ಅಲ್ಲಮ್ಮ. ನಮ್ಮ ಮಮ್ಮಿ ಥರನೇ ಯಾರೋ ಇದ್ದಾರಲ್ಲ ಇಲ್ಲಿ ಅಂತ. ನೀನಾ? ಅವಳು ಗಂಡು ಮಕ್ಕಳಂದ್ರೆ ನೋಡ್ತಾನಂತೆ, ಹೆಣ್ಣು ಮಕ್ಕಳಂದ್ರೆ ನೋಡಲ್ವಂತೆ. ನೋಡ್ತೀಯಾ? ನೋಡಿ ಇಲ್ಲಿ ಇಲ್ಲಿ. ವೆರಿ ಗುಡ್. ಇನ್ನ ಏನು ಹೆಸರು ಇಟ್ಕೊಂಡಿದ್ದಾರೆ? ಅದ್ವಿಕ್ ಗೌಡ. ಅಶ್ವಿಕ್ ಅದ್ವಿಕ್, ಅದರಲ್ಲಿ ಅದ್ವಿಕ್. ಇವಳು ಏನಂತ ಕರೀತಾಳೆ ಅಂತ ಅದು ಏನೇನು ಹೆಸರು ಇಡ್ತೀರ? ಟಚ್ ಮಾಡಿ. ನಿಧಾನ ಉಸಿರಾಡು, ಏನು ಹೆದರ್ಕೊಂಬಿಡ. ನಮ್ಮ ದೊಡ್ಡಪ್ಪ ನನಗೆ ಸ್ವಲ್ಪ ಭಯ ಆಗುತ್ತೆ ಪಾಪನ ಎತ್ಕೊಳ್ಳಿಕ್ಕೆ. ಯಾಕಂದರೆ ಅವ್ರಿನ್ನ ಪುಟ್ಟದಾಗಿರ್ತಾರಲ್ವ, ಏನೋ ಒಂಥರ ಕತ್ತೆಲ್ಲ ನಿಲ್ತಿರಲ್ಲ, ಏನಾದರೂ ಹೆಚ್ಚು ಕಮ್ಮಿ ಆಗಿಬಿಟ್ರೆ ಅನ್ನೋದು ನನಗೆ ಜಾಸ್ತಿ ಭಯ. ಅಲ್ಲೂ ಅಷ್ಟೇ, ನಮ್ಮ ಚಿಕ್ಕಿನೇ ಕರ್ಕೊಂಡು ಬಂದು ಕಾಲ ಮೇಲೆ ಮಲಗಿಸಿದ್ರು, ಆಡಿಸು ಅಂತೇಳಿ. ನಂಗೆ ಆಗಲಿಲ್ಲ, ಅದಕ್ಕೆ ಕೆಳಗಡೆನೇ ಹಾಕೊಟ್ಬಿಡಿ ಚಿಕ್ಕಿ, ಅಲ್ಲೇ ನೋಡ್ಕೊಳ್ತೀನಿ ಅಂತೇಳಿ ಕೆಳಗಡೆನೇ ಮಲಗಿಸ್ಕೊಂಡು ಆಟ ಆಡಿಸ್ತಿದ್ದೆ. ಆದರೆ ಅಪ್ಪು ಹಂಗಲ್ಲ, ಅವರು ಚೆನ್ನಾಗಿ ಇಟ್ಕೊಳ್ತಾರೆ. ಅಂದರೆ ನೀಟಾಗಿ ಕೈ ಕಾಲು ಎಲ್ಲನೂ ಅವ್ರ ಕೈ ಮೇಲೆ ಬರೋ ಥರ ನೀಟಾಗಿ ಇಟ್ಕೊಳ್ತಾರೆ. ಹೇಳ್ತಿದ್ರು ನನಗೂ, ಹಿಂಗೆ ಇಟ್ಕೊಳ್ಬೇಕು, ನೀನು ನೋಡ್ಕೊ ಅಂತ ಎಲ್ಲ ಹೇಳ್ಬಿಟ್ಟು. ನನಗೇನೋ ಒಂಥರ ಭಯ. ಒಂದು ಸ್ವಲ್ಪ ಅವರು ಒಂಚೂರು ಗುಂಡ್ಗುಂಡಕ್ಕಾದರೆ, ಅಂದರೆ ಒಂದು 5-6 ತಿಂಗಳಾದಮೇಲೆ ಎತ್ಕೊಳ್ಬೋದು, ಅವಾಗೇನು ಅಂತ ಅನಿಸಲ್ಲ. ಇವಾಗ ತಲೆ ಎಲ್ಲ ನಿಲ್ತಿರಲ್ಲ, ಆಮೇಲೆ ನೆತ್ತಿ ಎಲ್ಲ ತುಂಬ ಸಾಫ್ಟಾಗಿರುತ್ತೆ ಅಲ್ವಾ, ಹಂಗಾಗಿ ಒಂಚೂರು ಹಿಂದೆ ಮುಂದೆ ನೋಡ್ತೀನಿ. ಇನ್ನು ಅಲ್ಲಿ ಸಂಜೆವರೆಗೂ ಇದ್ದು ಸಂಜೆ ಅಮ್ಮನ ಮನೆಗೆ ಬಂದು, ಇನ್ನೇನು ಕತ್ಲೆ ಆಗಿತ್ತಲ್ಲ ಅಂತೇಳಿ ನಾನು ವ್ಲಾಗ್ನ ಕಂಟಿನ್ಯೂ ಮಾಡಲಿಲ್ಲ. ಇನ್ನು ಇವಾಗ ಬೆಳಗ್ಗೆಯಿಂದ ಮತ್ತೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ರಾತ್ರಿ ನಾವು ಬಂದು ಸ್ವಲ್ಪ ತಡ ಆಯಿತು, ಹಾಗಾಗಿ ನನಗೆ ವ್ಲಾಗ್ ಮಾಡಲಿಕ್ಕೆ ಆಗಲಿಲ್ಲ. ಇನ್ನು ನಾವು ಹೋದ್ಸಲ ಬಂದು ಗೃಹ ಪ್ರವೇಶ ಎಲ್ಲ ಮಾಡಿ ಹೋಗಿದ್ವಲ್ಲ, ಆವಾಗಲೇ ಸುಮಾರು ಜನ ಕಮೆಂಟಲ್ಲಿ ಕೇಳ್ತಿದ್ರಿ ಹೋಮ್ ಟೂರ್ ಮಾಡಿ ಅಂತ. ಅವಾಗಿನ ಪೇಂಟ್ ಆಗಿರಲಿಲ್ಲ, ಏನು ಕೆಲಸನೂ ಆಗಿರಲಿಲ್ಲ. ಈಗಲೂ ಕೂಡ ಅಷ್ಟೇ, ಇನ್ನು ಸುಮಾರಷ್ಟು ಕೆಲಸ ಇದೆ. ಎಲ್ಲ ಕೆಲಸ ಮುಗಿದ್ಮೇಲೆ ಮಾಡೋಣ ಅಂದ್ಕೊಂಡೆ. ಇನ್ನು ಇವತ್ತು ವ್ಲಾಗ್ ಹಾಕಿದ್ರೆ ಇವಾಗಲೂ ಕೇಳ್ತೀರ ನೀವು, ಅದಕ್ಕೆ ಹೋಮ್ ಟೂರ್ ಕೂಡ ಮಾಡೋಣ ಅಂದ್ಕೊಂಡೆ. ಚಿಕ್ಕ ಮನೆ 21ಗೆ 33 ಏನೋ ಇದೆ ಅಷ್ಟೇ, ಒಂದು ಹಾಫ್ ಸೈಟ್ ಹಾಫ್ ಐತೆ, ಮುಕ್ಕಾಲು ಹತ್ರ ಬರ್ತದೆ ಅಷ್ಟೇ. ಒಂಥರ ಪುಟ್ಟದಾಗಿ ನಮ್ಗೆ ಎಷ್ಟು ಬೇಕು ನಮ್ಮ ಅನುಕೂಲಕ್ಕೆ ತಕ್ಕನಾಗಿ ಕಟ್ಟಿಸ್ಕೊಂಡಿದ್ದೀವಿ. ಏನೋ ಅಂದ್ಕೊಂಡ್ಬಿಡಿ, ಇವಾಗ ಹೆಂಗಿದೆ ಮನೆ ಹಂಗೆ ತೋರಿಸ್ತೀನಿ. ಇನ್ನು ಈ ಕಡೆ ಒಂದು ಜೋಕಾಲಿ ಹಾಕಿದ್ದೀವಿ, ಚೆನ್ನಾಗಿರುತ್ತೆ ಅದು ಕುತ್ಕೊಳ್ಳಿಕ್ಕೆ ಅಂತ ಹೇಳ್ಬಿಟ್ಟು. ಬಿಸಿಲೇ ಬಿಡಲ್ಲ ಇದ್ರ ಮೇಲೆ. ಈ ಥರ ಹಾಕ್ಸ್ಕೊಬೇಕು ಅಂತಲೇ ಬೆಂಗಳೂರಲ್ಲೂ ಕೂಡ ತರಿಸ್ಕೊಂಡಿದ್ದು. ಇನ್ನು ಇಲ್ಲಿ ಮಾಮೂಲಿಯಾಗಿ ಲೆಫ್ಟ್ ಸೈಡಲ್ಲಿ ಒಂದು ಬಾತ್ರೂಮ್ ಇದೆ, ಅಟ್ಯಾಚ್ ಬಾತ್ರೂಮ್ ಮಾಡಿಸೋಣ ಅಂತ ಅಂದ್ಕೊಂಡು, ಅದಾದಮೇಲೆ ಊರಲ್ಲಿ ಅಟ್ಯಾಚ್ ಬಾತ್ರೂಮ್ ಎಲ್ಲ ಅಷ್ಟು ಚೆನ್ನಾಗಿರಲ್ಲ, ಈಚೆ ಕಡೆ ಇರಲಿ ಅಂತ ಹೇಳ್ಬಿಟ್ಟು ಈಚೆ ಕಡೆ ಆಗಿ ಮಾಡಿಸ್ಕೊಂಡಿದ್ದು. ಹಾಲು ಕರೆಂಟ್ ಇದೆ, ಇಲ್ಲಿ ಯಾವಾಗ ಕರೆಂಟ್ ಹೋಗುತ್ತೆ ಯಾವಾಗ ಬರುತ್ತೆ ಗೊತ್ತೇ ಆಗಲ್ಲ, ಆದಷ್ಟು ಕರೆಂಟ್ ಇರುತ್ತೆ. ಮಾಮೂಲಿ ಈ ಕಡೆ ಹಾಲು, ನಿನ್ನೆ ತಾನೇ ಅಲ್ವಾ ಪೇಂಟಿಂಗ್ ಎಲ್ಲ ಮುಗಿಸಿರೋದು, ಹಂಗಾಗಿ
ಹಂಗಂಗೆ ಕರ್ಟನ್ಸ್ ಎಲ್ಲ ಹಾಕಿದ್ದೀವಿ. ಹೊಸ ಕರ್ಟನ್ಸ್ ತಂದು ಹಾಕಬೇಕು. ಈ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ಬಿಟ್ಟು ಈ ಕಡೆ ಅವ್ರಿಗೆ ಆರೆಂಜ್ ಮಾಡಿಸಿದ್ದು. ನಾನು ನನ್ನ ತಮ್ಮ ಇದನ್ನು ಪ್ಲ್ಯಾನ್ ಮಾಡಿಕೊಂಡು, ಇನ್ನು ಅಪ್ಪು ಅದಕ್ಕೆ ಸ್ವಲ್ಪ ಲ್ಯಾವೆಂಡರ್ ಕಲರ್ನ ಆಪೋಸಿಟ್ ಆಗಿ ಹಾಕ್ಸಿದ್ರೆ ಇನ್ನೂ ಚೆನ್ನಾಗಿರುತ್ತೆ, ಹೈಲೈಟ್ ಆಗುತ್ತೆ ಅಂದ್ಬಿಟ್ಟು ಇನ್ನು ಮಿಕ್ಕಿದ ಬಾಲ್ಗೆಲ್ಲ ಲ್ಯಾವೆಂಡರ್ ಕಲರ್ನ ಇದು ಮಾಡಿದ್ದಾರೆ. ಇದು ಒಂದು ಬೇರೆ ಡಿಸೈನ್ ಹೇಳಿದ್ದೆ ನಾನು, ಅಂದರೆ ಹರ್ಷರ್ ಮನೇಲಿ ಮಾಡಿಸಿದ್ರು ಲಾಸ್ಟ್ ಟೈಮ್ ಬ್ಲಾಗಲ್ಲಿ ನೀವು ನೋಡಿರ್ಬೋದು. ಅದು ತುಂಬ ಚೆನ್ನಾಗಿತ್ತು. ಆ ಥರ ಮಾಡಿಸೋಣ ಅಂತ ಅಂದ್ಕೊಂಡು ಮಾಡಿಸಿದ್ದು. ಆದರೆ ಅವರೇನೋ ಬ್ರಷ್ ಇಲ್ಲ, ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಅಂತೇಳಿ ಇರೋ ಬ್ರಷಲ್ಲೇ ಸ್ವಲ್ಪ ಮಾಡಿದ್ದಾರೆ. ಒಟ್ಟಾಗಿ ಚೆನ್ನಾಗಿ ಕಾಣಿಸ್ತದೆ. ನಮಗೆ ಖುಷಿ, ಅಂದರೆ ಬರೀ ವೈಟ್ ಬಣ್ಣ ನೋಡಿ 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 ಬೇಜಾರಾಗ್ಬಿಟ್ಟಿತ್ತು. ಕಲರ್ ಮಾಡಿರೋದ್ರಿಂದ ಒಂಚೂರು ಖುಷಿ ಆಗುತ್ತೆ. ಇನ್ನಿಷ್ಟು ಹಾಲ, ಇಲ್ಲೊಂದು ಸೋಫಾ ಇಟ್ಕೊಂಡು ಇನ್ನು ಚೇರ್ ಬೇಕಾದರೂ ಇಟ್ಕೊಳ್ಬೋದು. ಈ ಕಡೆ ಒಳಗೆ ಬಂದರೆ ಈ ಸೈಡ್ ಹೋಗ್ಬಿಡ್ತೀನಿ, ಇನ್ನೊಂದು ರೂಮ್ ಇದೆ. ಇಲ್ಲಿ ಮಾಮೂಲಿ ಅದೊಂದು ಪುಟ್ಟು ರೂಮು. ಇನ್ನು ವಾರ್ಡ್ರೂಮ್ ಮಾಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ವಾರ್ಡ್ರೂಮು ಮತ್ತು ಮಂಚ ಎಲ್ಲನೂ ಸದ್ಯಕ್ಕೆ ಇವಾಗ ಹೆಂಗಿದೆ ಅಂತ ತೋರಿಸ್ತಿದ್ದೀನಿ. ಇಲ್ಲಿ ಕಮೋಡ್ ಬರುತ್ತೆ. ತಂದಿಡೋದಕ್ಕಿಂತ ಮಾಡಿಸಿದ್ರೆ ಸ್ವಲ್ಪ ಅಮೌಂಟ್ ಎಲ್ಲ ಕಡಿಮೆ ಆಗುತ್ತೆ ಅಂತ ಹೇಳ್ಬಿಟ್ಟು ಅಂದ್ಕೊಂಡಿದ್ದು. ಇನ್ನು ಈ ಕಡೆ ವಾಲ್ಗೆ ಲ್ಯಾವೆಂಡರ್ ಕಲರ್ನೇ ಸ್ವಲ್ಪ ಡಾರ್ಕಾಗಿ ಮಾಡಿಸ್ಬಿಟ್ಟು ಅದ್ರ ಮೇಲೆ ಈ ಥರ ಡಿಸೈನ್ ಮಾಡಿಸಿರೋದು. ಒಂಥರ ಎಲ್ಲ ರೂಮಲ್ಲೂ ಬರೀ ಲ್ಯಾವೆಂಡರ್ ಕಲರ್ ಇದ್ಬಿಟ್ರೆ ಅಷ್ಟು ಚೆನ್ನಾಗಿರಲ್ಲ. ಏನಾದರೂ ಒಂಚೂರು ಡಿಸೈನ್ ಮಾಡಿಸೋಣ, ಅಂದರೆ ಲೋ ಬಜೆಟಲ್ಲಿ ಮಾಡಿಸೋಣ ಅಂದ್ಕೊಂಡು ಈ ಥರ ಮಾಡಿಸಿದ್ದು. ಕಡಿಮೆನೇ, ನಾವು ಅಂದ್ಕೊಂಡಿದ್ದಕ್ಕಿಂತ ಸ್ವಲ್ಪ ಕಡಿಮೆನೇ ಆಯಿತು. ಇದೊಂದು ರೂಮ. ಇನ್ನು ಈ ಕಡೆ ಬಂದರೆ ಇಲ್ಲಿ ದೇವ್ರ ಮನೆಯೂ ಅಷ್ಟೇ ಪುಟ್ಟಾಗಿ ಚೆನ್ನಾಗಿದೆ. ಅಂದರೆ ಒಂದಿಬ್ಬರು ಕುತ್ಕೊಂಡು ಪೂಜೆ ಮಾಡ್ಬೋದು ಆರಾಮಾಗಿ. ಈ ಮೆಟ್ಲು ನಾನು ಹೇಳಿದ್ದೆ ಇದೇ ಥರ ಮೆಟ್ಲು ಬರಬೇಕು ಅಂತ. ಇವಾಗ ವುಡ್ಡಲ್ಲೆಲ್ಲ ಮಾಡಿಸ್ತಾರೆ. ನನಗೇನು ಒಂದಿಷ್ಟು ಇಷ್ಟ ಆಗ್ತಿರ್ಲಿಲ್ಲ. ಈ ಥರ ಮೆಟ್ಲಿದ್ರೆ ಮೇಲ್ಗಡೆ ಒಂದು ದೊಡ್ಡ ಫೋಟೋ ಇಟ್ಟು ಕೆಳಗಡೆ ಹಣ್ಣುಗಳನ್ನೆಲ್ಲ ಇಡ್ಲಿಕ್ಕೆ ಎಲ್ಲ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಈ ಥರ ಇದು ಮಾಡಿಸ್ತು. ಇದು ಗ್ರಾನೈಟು ಅಷ್ಟೇ. ಇಡೀ ಮನೆಯಲ್ಲಿ ಸ್ವಲ್ಪ ಕಾಸ್ಟ್ಲಿಯಾದ ಗ್ರಾನೈಟ್ ಅಂದರೆ ಇದೆ. ಅಂದರೆ ಟೈಲ್ಸ್ ಹಾಕ್ಸಿರೋದೆಲ್ಲ ಕಡೆಗೂ ಇದು ಮಾತ್ರ ಸ್ವಲ್ಪ ಕಾಸ್ಟ್ಲಿ. ಅದೇ ಕಲರ್ ಬೇಕು ಅಂತ ಹುಡುಕಿಸಿ ಹಾಕ್ಸಿದ್ದು. ಇನ್ನು ಈ ಡೋರೆಲ್ಲ ಅಷ್ಟೇ ನಾವು ಸ್ವಲ್ಪ ಕಡಿಮೆ ಬಜೆಟಲ್ಲಿರೋದನ್ನೇ ನೋಡಿ ಮಾಡ್ಕೊಂಡಿದ್ದು. ಇನ್ನು ಈ ಕಡೆ ಬಂದರೆ ಇನ್ನೊಂದು ರೂಮು. ಇದು ಅಷ್ಟೇ, ಆ ಕಡೆ ಹೆಂಗಿದೆ ರೂಮು ಅದೇ ಥರ ಈ ಕಡೆನೂ ಇರೋದು. ಇಲ್ಲೊಂದು ವಿಂಡೋ ಕೊಟ್ಟಿದ್ದಾರೆ ಅಷ್ಟೇ. ಎರಡು ಒಂದೇ ಸೈಜಲ್ಲಿದೆ ರೂಮ್ ಬಂದು. ನಾವಿನ್ನ ಮಂಚ ಏನೂ ಹಾಕ್ಸಿಲ್ಲ, ಸುಮ್ಮನೆ ಹಂಗೆ ಬಿಟ್ಟು ಇಟ್ಕೊಂಡಿದ್ದೀವಿ. ಆ ಕಡೆ ತೋಟ ಇದೆಯಲ್ಲ, ತೋಟ ಕಾಣಿಸುತ್ತೆ ಕಿಟಕಿ ತೆಗೆದ್ರೆ. ಇಷ್ಟೇ. ನಾವು ಓಪನ್ ಕಿಚನ್ನು. ಕಿಚನ್ ಸ್ವಲ್ಪ ನಮ್ಮಲ್ಲೇ ತುಂಬ ಅಂದರೆ ತುಂಬ ದೊಡ್ಡದಾಗಿದೆ. ಎಷ್ಟು ಜನ ಬೇಕಾದರೂ ನಿಂತ್ಕೊಂಡು ಅಡುಗೆ ಮಾಡ್ಬೋದು. ನಮ್ಮ ಮನೇಲಿ ಇದಂತೂ ಜಾಗ ಜಾಸ್ತಿ ಇಷ್ಟ ಆಗುತ್ತೆ. ಇನ್ನೂ ಸ್ವಲ್ಪ ಇಲ್ಲಿ ಕೆಲಸ ಮಾಡಿಸ್ಬೇಕು. ಇದು ನೀರೆಲ್ಲ ಈಚೆಗೆ ಹೋಗುತ್ತೆ. ಹಾಗಾಗಿ ಇಲ್ಲೊಂದು ಕಡ್ಪಾಕಲ್ ಥರ ಏನಾದರೂ ಕೊಡ್ಸೋಣ ಅಂತ ಅಂದ್ಕೊಂಡಿದ್ದೀವಿ. ಒಂಚೂರು ಕಿಚನ್ ಎಲ್ಲ ಗಲೀಜು ಥರ ಇದೆ, ಏನು ಅಂದ್ಕೊಳ್ಬೇಡಿ. ಅಮ್ಮ ಹೆಂಗಿರ್ತಾರೆ ಹಂಗೆ ಇಟ್ಕೊಂಡಿರ್ತಾರೆ. ಇಲ್ಲಿ ಹೊರಗಡೆ ಕೆಲಸನೇ ಜಾಸ್ತಿ, ಮನೆ ಹೊರಗಡೆ ಕೆಲಸದಕ್ಕಿಂತ. ಇನ್ನು ಈ ಕಡೆ ಒಂದು ವಿಂಡೋ, ಇನ್ನು ಅಲ್ಲೊಂದು ವಿಂಡೋ ಇದೆ. ನಾವು ಇಲ್ಲಿ ಡೈನಿಂಗ್ ಹಾಲ್ ಮಾಡ್ಕೊಳ್ಬೇಕು ಅಂದ್ಕೊಂಡು ಈ ವಿಂಡೋ ಎಲ್ಲನೂ ಮಾಡಿಸ್ತು. ಆದರೆ ಸ್ವಲ್ಪ ಜಾಗ ಚಿಕ್ಕದು ಅಂದ್ಬಿಡ್ತು. ಒಂದು ಚಿಕ್ಕದಾಗಿ ಟೇಬಲ್ ಬರುತ್ತಲ್ಲ, ಡೈನಿಂಗ್ ಟೇಬಲು, ಅದೆಲ್ಲ ಇಲ್ಲಿ ಇಟ್ಕೊಳ್ಬೋದು. ಇಷ್ಟು ಮನೆ. ಇನ್ನು ಸ್ನಾನದ ಮನೆ ಬಂದು ಆ ಕಡೆ ಇದೆ. ಇದು ಬಂದು ಸ್ನಾನದ ಮನೆ. ಇದನ್ನೇನು ತೋರಿಸಲ್ಲ, ಅಲ್ಲಿ ಎಲ್ಲರ ಮನೇಲಿ ಹೆಂಗಿರುತ್ತೆ ಹಂಗೇನೆ. ನಮ್ಮ ಮನೆಯಲ್ಲಿ ಸ್ವಲ್ಪ ಒಂಚೂರು ಅಟ್ರಾಕ್ಟ್ ಆಗೋದು ಅಂದರೆ ಈ ಡೋರು. ಈ ಸೈಡ್ ಡೋರ್ ತೆಗೆದ್ಬಿಟ್ರೆ ನಮಗೊಂದು ಒಳ್ಳೆ ವ್ಯೂ ಕಾಣಿಸುತ್ತೆ. ಇಲ್ಲಿ ನಾವು ಒಪ್ಪರ್ ಮಾಡೋಣ ಅಂತ ಅಂದ್ಕೊಂಡಿದ್ದೀವಿ. ನಮ್ಮ ಅಮ್ಮ ನಾವಿದ್ದರೆ ಮಾತ್ರ ಈ ಡೋರ್ ತೆಗಿತಾರೆ, ಇಲ್ಲಾಂದರೆ ಇದನ್ನು ಕ್ಲೋಸ್ ಮಾಡಿಬಿಡ್ತಾರೆ. ಅದಕ್ಕೆ ಇದನ್ನೆಲ್ಲ ಇಟ್ಕೊಂಡಿದೆ. ಇನ್ನು ಈ ಡೋರ್ ಏನಕ್ಕೆ ಮಾಡಿಸಿದ್ದೀವಿ ಅಂತ ಅಂದರೆ, ಈ ಕಡೆ ಒಪ್ಪರ್ ಮಾಡಿಸ್ಕೊಂಡ್ಬಿಟ್ಟು ಹಸು ಎಲ್ಲನೂ ಇಲ್ಲಿ ಕಟ್ಟಾಕೊಂಡ್ರೆ ರಾತ್ರಿ ಹೊತ್ತು ಹಿಂಗೆ ಬಂದು ಹೋಗ್ಬೋದು ಅಂತ ಆ ಥರ ಪ್ಲ್ಯಾನಿಂಗಲ್ಲಿ ಈ ಕಡೆ ಸೈಡ್ಗೊಂದು ಡೋರ್ ಮಾಡಿಸ್ಕೊಂಡಿರೋದು. ನೋಡಬೇಕು ಒಪ್ಪರ್ ಮಾಡಿಸೋದಿನ ಎಷ್ಟು ದಿನ ಆಗುತ್ತೆ ಏನೋ ಗೊತ್ತಿಲ್ಲ. ಫ್ಯೂಚರ್ಗೆ ಇವಾಗಲೇ ಒಂಚೂರು ಪ್ಲ್ಯಾನ್ ಮಾಡಿ ಮಾಡಿಸಿರೋದು. ನಮ್ಮ ಅಣ್ಣ ಆ ಥರ ಯೋಚನೆ ಮಾಡಿದ್ದು. ಇವಾಗ ಸದ್ಯಕ್ಕೆ ಅಮ್ಮ ಗಿಡ ಎಲ್ಲ ಹಾಕ್ಕೊಂಡಿದ್ದಾರೆ. ಪಾತ್ರೆ ಗೀತ್ರೆ ತೊಳೆಯೋದು, ಏನಾದರೂ ಬೇರೆ ಕೆಲಸ ಎಲ್ಲ ಇಲ್ಲೇ ಮಾಡ್ಕೊಳ್ತಾರೆ. ಚೆನ್ನಾಗಿರುತ್ತೆ, ಆರಾಮಾಗಿ ಮಾಡ್ಬೋದು ಅಂತ ಹೇಳಿ.
ಇನ್ನು ಹೊರಗಡೆಯಿಂದ ಮನೆ ಈ ಥರ ಕಾಣಿಸ್ತಾ ಇದೆ. ನಮಗೆ ಕಲರ್ ಕಾಂಬಿನೇಷನ್ ಚೆನ್ನಾಗಿ ಕಾಣಿಸುತ್ತೇನೋ ಅಂತ ಅನ್ನಿಸ್ಬಿಟ್ಟು ಇದನ್ನು ಮಾಡಿಸಿದ್ದು. ನನಗೇನೋ ಓಕೆ ಅಂತ ಅನ್ನಿಸ್ತು. ಆದರೆ ಆರೆಂಜ್ ಮಾಡ್ಲಿಕ್ಕೆ ನಾವು ಹೇಳಿರಲಿಲ್ಲ, ಅವ್ರು ಆರೆಂಜ್ನು ಕೂಡ ಸೇರಿಸಿ ಮಿಕ್ಸ್ ಮಾಡಿಬಿಟ್ಟಿದ್ದಾರೆ. ನಾವು ಬರೀ ಆ ಬ್ರೌನ್ ಕಲರ್ನೇ ಹೈಲೈಟ್ ಮಾಡಿ ಅಂತ ಹೇಳಿದ್ದು. ಒಟ್ನಲ್ಲಿ ಚೆನ್ನಾಗಿ ಕಾಣಿಸ್ತಾ ಇತ್ತು. ಇನ್ನು ಈ ಮನೆ ಕಟ್ಟಲಿಕ್ಕೆ ಅಮ್ಮ ಸುಮಾರು ಇಲ್ಲ ಅಂದ್ರೂ 4-5 ವರ್ಷ ಟೈಮ್ ತೊಗೊಂಡಿದ್ದಾರೆ. ಅವ್ರಿಗೇನೆಂದರೆ ಅವರೇ ಕಟ್ಟಬೇಕು ಅನ್ನೋದೊಂದು ಆಸೆ ಇತ್ತು. ಹಾಗಾಗಿ ಎಲ್ಲನೂ ಕೂಡ ಒಂದೊಂದೇ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತೇಳಿ ದುಡ್ಡಾದಾಗ ಕಟ್ಕೊಂಡು ಬಂದಿದ್ದು ಕೊನೆಗೂ ಕಂಪ್ಲೀಟ್ ಆಗಿದೆ. ಒಂದು 80 ಭಾಗ ಕಂಪ್ಲೀಟ್ ಆಗಿದೆ ಅನ್ನೋದೊಂದು ಖುಷಿ ಇದೆ ನಮಗೆ. ಏನೋ ಒಂಥರ ಸಂತೋಷ ಅಲ್ವಾ. ನಮ್ಮಮ್ಮನ ಮನೆ, ನಾವು ಬಂದಿರೋದು ಹೋಗೋದು ಅದೆಲ್ಲ ಒಂಥರ ಚೆಂದ. ಇನ್ನು ಅದರಲ್ಲೂ ಕೂಡ ಇವಾಗ ಸ್ವಲ್ಪ ಕಲರ್ಫುಲ್ಲಾಗಿ ಕಾಣಿಸ್ತಿದೆಯಲ್ಲ, ಇನ್ನೂ ಏನೋ ಒಂಥರ ನನಗೆ ಖುಷಿ. ಟೋಟಲಾಗಿ ನಾವು ಈ ಮನೆ ಕಟ್ಟಲಿಕ್ಕೆ ಅಂತ ಹೇಳ್ಬಿಟ್ಟು ಹತ್ತತ್ರ 16-17 ಲಕ್ಷ ಏನೋ ಖರ್ಚಾಗಿದೆ. ಇನ್ನು ವುಡ್ ವರ್ಕ್ ಎಲ್ಲ ಮಾಡಿಸ್ಬೇಕು. ಅದೆಲ್ಲ ಮಾಡಿಸಿದ್ರೆ ಇನ್ನೂ ಸ್ವಲ್ಪ ಜಾಸ್ತಿ ಆಗ್ಬೋದು. ಒಂದು 21-22 ಆಗ್ಬೋದು ಅಂತ ಅಂದ್ಕೊಳ್ತೀವಿ. ಅಂದರೆ ಅವಾಗೆಲ್ಲ ಸ್ವಲ್ಪ ರೇಟ್ ಕಡಿಮೆ ಇತ್ತಲ್ವ, ಹಾಗಾಗಿ ಇಷ್ಟ ಆಗಿದೆ. ಇನ್ನು ಇವಾಗಿನ ರೇಟ್ಗೆ ಇನ್ನೂ ಜಾಸ್ತಿ ಆಗುತ್ತೋ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ನಮ್ಮದು ಅಂತ ಒಂದು ಮನೆ ಆಯ್ತಲ್ಲ ಅನ್ನೋದೊಂದೇ ಸಂತೋಷ. ಯಾಕೆ ಮನೆ ಕಟ್ಟಲಿಕ್ಕೆ ಇಷ್ಟು ಖರ್ಚಾಯಿತು ಅಂತ ಹೇಳಿದೆ ಅಂದರೆ ನೀವು ಕಮೆಂಟಲ್ಲಿ ಕೇಳ್ತೀರಾ ಎಷ್ಟಾಯಿತು ಅಂತ. ಹಾಗಾಗಿ ನಾನು ಇದೇ ವ್ಲಾಗಲ್ಲಿ ಹೇಳಿದೆ. ಇಷ್ಟೇ ನಮ್ಮ ಮನೆ, ಪುಟ್ಟ ಮನೆ. ಪೇಂಟಿಂಗ್ ಮಾಡಿಸಿರೋದ್ರಿಂದ ಒಂಚೂರು ನಮಗೆ ಅಟ್ರಾಕ್ಟ್ ಆಗ್ತಾ ಇದೆ ಅಷ್ಟೇ. ನಿಮಗೂ ಇಷ್ಟ ಆಗಿರ್ಬೋದು. ಮನೆ ಇಷ್ಟ ಆಗಿದ್ರೆ ನೀವು ಕೂಡ ಲೈಕ್ ಮಾಡಿ, ಹಾಗೆ ಕಮೆಂಟಲ್ಲಿ ತಿಳಿಸಿ ಚೆನ್ನಾಗಿದೆ ಅಥವಾ ಚೆನ್ನಾಗಿಲ್ಲ ಅಂತೇಳಿ. ಇನ್ನು ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಇನ್ನು ನಾಳೆ ಯುಗಾದಿ ಹಬ್ಬ. ಈ ವರ್ಷ ಇಲ್ಲೇ ಹಬ್ಬನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ವ್ಲಾಗ್ ಪೂರ್ತಿಯಾಗಿ ನೋಡಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ. ಹಾಗೆ ಇನ್ನು ಯಾರಾದರೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಕೂಡ ನೋಡಿ, ಆಯಿತಾ.